ಇನ್ನು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ. ದೆಹಲಿಯ ಬಿಎಸ್ವೈ ನಿವಾಸದಲ್ಲಿ ನಾಯಕರ ಚರ್ಚೆ. ರಾಜ್ಯದ 5 ಮಂತ್ರಿಗಿರಿ ಸಿಕ್ಕಿರೋದು ಖುಷಿ ತಂದಿದೆ. ಸಂಸದ ರಾಘವೇಂದ್ರ ಅವರಿಗೂ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ಆದರೆ ಮುಂದೆ ನೋಡೋಣ, ಅವಕಾಶ ಸಿಗುತ್ತೆ ಎನ್ನುವ ವಿಶ್ವಾಸ ಕೂಡ ಬಿಎಸ್ವೈ ವ್ಯಕ್ತಪಡಿಸಿದ್ದಾರೆ. ಒಳ್ಳೆಯ ಅವಕಾಶ ಸಿಕ್ಕಿದೆ, ರಾಜ್ಯ ಸರ್ಕಾರ ಬಳಸಿಕೊಳ್ಳಬೇಕು ಅಂತಲೂ ಕೂಡ ಬಿಎಸ್ವೈ ಕಿವಿ ಮಾತು ಹೇಳಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಭೇಟಿಯಾದ್ರು ಸೋಮಣ್ಣ ಬಿಎಸ್ವೈ ಅವರನ್ನ. ಕೇಂದ್ರ ಸಚಿವರಾಗಿ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಸೋಮಣ್ಣ. ಈ ಖುಷಿಯಲ್ಲಿ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ದಾರೆ. ಗೋವಿಂದ ಕಾರಜೋಳ ಜೊತೆಗೆ ರಾಘವೇಂದ್ರ ಕೂಡ ಸಂದರ್ಭದಲ್ಲಿದ್ರು. ಆ ಸಂದರ್ಭದಲ್ಲಿ ಈ ಬಾರಿ ರಾಘವೇಂದ್ರ ಅವರಿಗೆ ಸಂಪುಟದಲ್ಲಿ ಅವಕಾಶ ಸಿಗದೆ ಹೋದ್ರು, ಮುಂದೆ ಸಿಗುತ್ತೆ ಎನ್ನುವ ವಿಶ್ವಾಸವನ್ನ ಬಿಎಸ್ವೈ ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಕರ್ನಾಟಕಕ್ಕೆ ಅವರೆಲ್ಲರನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಡೆವಲಪ್ಮೆಂಟ್ಗೆ ಅವರು ವಿಶೇಷ ಗಮನ ಕೊಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ಲರೂ ಬಂದು ಹೋಗಿದ್ದಾರೆ, ಮಾತಾಡಿದ್ದೇನೆ, ಬಹಳ ಸಂತೋಷ ಆಯಿತು. ಬಹಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪರವಾಗಿಲ್ಲ, ಇನ್ನು ಮುಂದೆ ಅವಕಾಶಗಳಿದೆ. ಒಳ್ಳೆ ಅವಕಾಶ ಸಿಕ್ಕಿದೆ ಕರ್ನಾಟಕಕ್ಕೆ ಅವರೆಲ್ಲರನ್ನು ಉಪಯೋಗ ಮಾಡಿಕೊಂಡು ರಾಜ್ಯದ ಡೆವಲಪ್ಮೆಂಟ್ಗೆ ಅವರು ವಿಶೇಷ ಗಮನ ಕೊಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಎಲ್ಲರೂ ಬಂದು ಹೋಗಿದ್ದಾರೆ, ಮಾತಾಡಿದ್ದೇನೆ, ಬಹಳ ಸಂತೋಷ ಆಯಿತು. ಬಹಳ ಹೆಚ್ಚು ಜನಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ಅದರ ಉಪಯೋಗ ಕರ್ನಾಟಕದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಪರವಾಗಿಲ್ಲ, ಇನ್ನು ಮುಂದೆ ಅವಕಾಶಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.